ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಯಾವ ರೀತಿಯಾಗಿ ಮಾರ್ಕೆಟ್ ಕ್ಲೋಸಿಂಗ್ ಆಗಿತ್ತು ಅನ್ನೋದನ್ನ ಇವತ್ತು ಮಾತಾಡೋಕ್ಕೆ ಬಂದಿದ್ದೀವಿ. ಶುಕ್ರವಾರನೂ ಕೂಡ ರೆಡ್ಡು ಮುಂದುವರಿತು, ಸೆಲ್ಲಿಂಗ್ ಕಂಟಿನ್ಯೂ ಆಯಿತು. ಆದರೆ ಗುರುವಾರದ್ದೇನು ಸೆಲ್ಲಿಂಗ್ ಆಗಿತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ದಿನ, ಅದಕ್ಕೆ ಕಂಪೇರ್ ಮಾಡಿದ್ರೆ ಕಂಪ್ಯಾರಿಟಿವ್ಲಿ ಬೆಟರ್ ಅಂತ ಹೇಳ್ತಾ ಹೋಗ್ಬೋದು. ಇನ್ ಟರ್ಮ್ಸ್ ಆಫ್ ಓವರ್ ಆಲ್ ಔಟ್ಲುಕ್ ಎಫ್ ಆ್ಯಂಡ್ ಓ ಸ್ಟಾಕ್ಸ್ ಎಂದು ಆಗಿರ್ಬೋದು, ಓವರ್ ಆಲ್ ಜನರಲ್ ಬ್ರೆಡ್ತ್ ಆಫ್ ದ ಮಾರ್ಕೆಟಲ್ಲೂ ಕೂಡ ಒಂದಿಷ್ಟು ಸೆಕ್ಟರ್ಗಳು ಪಾಸಿಟಿವ್ ಆಗಿದ್ದು ಕಾಣಿಸ್ತು ಶುಕ್ರವಾರ ದಿವಸ. ಸೊ ಬ್ಯಾಂಕಿಂಗ್ ಸೆಕ್ಟ್ರು ಮತ್ತೆ ಒಂದು ಆ ಸೆಲ್ಲಿಂಗ್ನ ಕಂಟಿನ್ಯೂ ಮಾಡಿದೆ. ಅದೇ ರೀತಿಯಾಗಿ ಆಟೋ ಸೆಕ್ಟರ್ ಕೂಡ ಒಂದು ನೆಗೆಟಿವ್ ಆಗಿತ್ತು, ಆದರೆ ಐ ಟಿ ಸೆಕ್ಟರ್ ಸ್ವಲ್ಪ ಪಾಸಿಟಿವ್ ಆಗಿತ್ತು. ಜೊತೆಗೆ ಆಯಿಲ್ ಆ್ಯಂಡ್ ಗ್ಯಾಸು ಕೂಡ ಸ್ವಲ್ಪ ಒಂದಿಷ್ಟು ಸ್ಟಾಕ್ಗಳು ಪಾಸಿಟಿವ್ ಆಗಿತ್ತು. ಬಟ್ ಏಷ್ಯನ್ ಪೇಂಟ್ಸು 1.4% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ, ಯಾಕೆಂದರೆ ಕ್ರೂಡ್ ಮೇಲೆ ಡಿಪೆಂಡ್ ಆಗಿರುವಂಥ ಸ್ಟಾಕು, ಕ್ರೂಡ್ ಏನಾದ್ರು ಕಮ್ಮಿ ಆಗ್ತಾ ಇದೆ, ಆ ಥರ ಸುಲಭ ಬರ್ತಾ ಇದೆ, ಜಾಸ್ತಿ ಸಪ್ಲೈ ಸಿಗುತ್ತೆ ಅಂದರೆ ಅವರಿಗೆ ರಾ ಮೆಟೀರಿಯಲ್ ಕಾಸ್ಟ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ 1.4% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ನಿಫ್ಟಿ 50 ಟಾಪ್ ಗೇನರ್ ಆಗಿತ್ತು. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂದರೆ ಜಿಯೋ ಫೈನಾನ್ಸಲ್ಲಿ 2.15% ಕರೆಕ್ಷನ್ ಬಂದಿತ್ತು. ಅದಾನಿ ಎಂಟರ್ಪ್ರೈಸಸಲ್ಲಿ 2.72% ಕರೆಕ್ಷನ್ ಬಂದಿದೆ. ಎನ್ ಟಿ ಪಿ ಸಿನಲ್ಲಿ 2.44% ಕರೆಕ್ಷನ್ ಬಂದಿದೆ. ಇದು ನಿಫ್ಟಿ 50ಯ ಟಾಪ್ ಲೂಸರ್ಗಳಾಗಿದ್ವು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಂತ ನಾವು ನೋಡ್ತಾ ಬರೋದಾದರೆ ಹಿಂದೂಸ್ತಾನ್ ಜಿಂಕು, ಯಾಕೆಂದರೆ ಸಿಲ್ವರ್ ಪ್ರೈಸ್ ಮೇಲೆ ಡೈರೆಕ್ಟಾಗಿ ರಿಲೇಟೆಡ್ ಆಗಿರುವಂಥ ಸ್ಟಾಕು. ಸಿಲ್ವರ್ ಪ್ರೈಸ್ಗಳು ಮೇಲ್ಗಡೆ ಹೋದರೆ ಅದು ಕೂಡ ಮೇಲ್ಗಡೆ ಹೋಗ್ತಾ ಇರುತ್ತೆ. ಸಿಲ್ವರ್ 12,500 ಕರೆಕ್ಷನ್ ಆಗಿತ್ತು 1 kg ಅಂತ ಬಂದಿದ್ರು ಕೂಡ ನಿನ್ನೆ 4% ಮೇಲ್ಗಡೆ ಹೋಗಿತ್ತಲ್ವಾ. ಹಾಗಾಗಿ ಹಿಂದೂಸ್ತಾನ್ ಜಿಂಕು ಕೂಡ ಮೇಲ್ಗಡೆ ಹೋಗಿದೆ. 2.66% ಅಪ್ ಮೂವ್ಮೆಂಟ್ ಬಂದಿದ್ದ ಮೂಲಕ ನಿನ್ನೆಯ ಟಾಪ್ ಗೇನರ್ ಆಗಿತ್ತು. ಅದಾನಿ ಎನರ್ಜಿ ಸೊಲ್ಯೂಷನ್ಸು, ಅದಾನಿ ಗ್ರೀನು, ಯಾವ್ಯಾವ ಅದಾನಿ ಗ್ರೂಪ್ ಸ್ಟಾಕ್ಸ್ಗಳಿದೆಯೋ ಅದರಲ್ಲೆಲ್ಲ ಕೂಡ ದೊಡ್ಡ ಕರೆಕ್ಷನ್ ಬಂದಿತ್ತು. ಆದರೆ ನಿನ್ನೆ ಸೀಮೆನ್ಸ್ ಎನರ್ಜಿ ಅಂತ ಕಾಣಿಸುತ್ತೆ 4.91% ಕರೆಕ್ಷನ್ ಬಂದಿರೋದ್ರ ಮೂಲಕ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಲೂಸರ್ ಆಗಿತ್ತು. ಓವರ್ ಆಲ್ ಮಾರ್ಕೆಟ್ ಯಾವ ರೀತಿಯಾಗಿತ್ತು ಅಂತ ನೋಡ್ತಾ ಬರೋದಾದರೆ ನಿಫ್ಟಿ 25,700 ಕೂಡ ಬ್ರೇಕ್ ಆಗ್ತಾ ಹೋಯಿತು. 25,683ರಲ್ಲಿ ಕ್ಲೋಸಿಂಗ್ ಆಗಿತ್ತು. ಸೊ 25,700 ಲೆವೆಲ್ ಅನ್ನೋದು ಇಂಪಾರ್ಟೆಂಟ್ ಲೆವೆಲ್ ಅಂತ ಗೊತ್ತು ಹಿಸ್ಟಾರಿಕಲಿ ನಿಮಗೆ, ಆದರೆ ಅದಕ್ಕಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. 193 ಪಾಯಿಂಟ್ಗಳು ನಿನ್ನೆ ಕಳ್ಕೊತಾ ಹೋಯಿತು. ಬ್ಯಾಂಕ್ ನಿಫ್ಟಿ ಕೂಡ 59,251ಕ್ಕೆ ಬಂದಿದೆ. ಸೊ 434 ಪಾಯಿಂಟ್ಗಳನ್ನು ಕರೆಕ್ಷನ್ ಆಯಿತು. ಅದೇ ರೀತಿಯಾಗಿ ಸೆನ್ಸೆಕ್ಸಲ್ಲಿ 83,576 ಪಾಯಿಂಟು, 604 ಪಾಯಿಂಟ್ಗಳ ಕರೆಕ್ಷನ್ ಆಯಿತು. ಮಿಡ್ ಕ್ಯಾಪು ಕೂಡ ನೆನೆ ಮಿಡ್ ಕ್ಯಾಪು ಫಿನ್ ನಿಫ್ಟಿ ಎಲ್ಲದೂ ಕೂಡ ಕರೆಕ್ಷನ್ ಆಗಿತ್ತು. ಇಂಡಿಯಾ ವಿಕ್ಸು ತುಂಬ ಏನು ಜಾಸ್ತಿ ಏರಿಕೆ ಆಗಿರಲಿಲ್ಲ, 10-11 ಹತ್ರ ಇದೆ. ಮೊನ್ನೆ ನೋಡಿದ್ರೆ 6-7% ರೈಸ್ ಆಗಿತ್ತು. ನೆನ್ನೆನೂ ಕೂಡ ಜಾಸ್ತಿ ಆಗಿದೆ 3%, ಆದರೆ 11-10 ಹತ್ರ ಇದೀವಿ ಇವಾಗ. ಗಿಫ್ಟ್ ನಿಫ್ಟಿ ಬಿಡಿ, ಅದು ನಡೀತಾನೆ ಇರುತ್ತೆ ಇನ್ನು ಸೋಮವಾರ ತನಕ. ಗೋಲ್ಡ್ ಸಿಲ್ವರ್ ನೀವು ನೋಡೋದಾದರೆ ನೆನ್ನೆ ಎರಡು ಕೂಡ ಪಾಸಿಟಿವ್ ಆಗಿತ್ತು. ಸಿಲ್ವರ್ ಆಲ್ಮೋಸ್ಟ್ 4% ಮೇಲ್ಗಡೆ ಹೋಗಿತ್ತು. ನ್ಯಾಚುರಲ್ ಗ್ಯಾಸಲ್ಲಿ ಒಂದು ದೊಡ್ಡ ಕರೆಕ್ಷನ್ ಆಗಿದೆ, ನಿನ್ನೆ 8% ಕರೆಕ್ಷನ್ ಆಗಿದೆ. ಸೊ 15 ವರ್ಷದಲ್ಲೇ ಇದು ಒಂದು ವಾರ್ಮೆಸ್ಟ್ ವಿಂಟರ್, ಅಂದರೆ ಬೆಚ್ಚಗಿರುವಂಥ ಒಂದು ಚಳಿಗಾಲ ಅಂತ ರಿಪೋರ್ಟ್ ಬಂದುಬಿಟ್ಟಿದೆಯಂತೆ. ಆದರೆ US ಅಲ್ಲಿ ಡಿಸೆಂಬರಲ್ಲಿ ವಿಪರೀತ ಚಳಿ ಅಂತ ಬಂದಿತ್ತು. ಸೊ ಕಂಪ್ಲೀಟ್ಲಾಗಿ ವೆದರ್ ಫೋರ್ಕಾಸ್ಟ್ ಮೇಲೆ ಡಿಪೆಂಡೆಂಟ್ ಆಗಿರುವಂಥ ಒಂದು ಕಮೋಡಿಟಿ ಅಂದರೆ ಅದು ನ್ಯಾಚುರಲ್ ಗ್ಯಾಸು. ಯಾಕೆಂದರೆ ವೆದರ್ ಹೇಗಿದೆಯೋ ಅದ್ರ ಮೇಲೆ ಜನ ಕನ್ಸ್ಯೂಮ್ ಮಾಡ್ಕೊತಾರೆ ಗ್ಯಾಸು ಅಂತ ಒಂದಿರೋದ್ರಿಂದ ಡೈರೆಕ್ಟಾಗಿ ಅದ್ರ ಮೇಲೆ ಇಂಪ್ಯಾಕ್ಟ್ ಬೀಳ್ತಾ ಇರುತ್ತೆ. ನಿನ್ನೆ 8% ಕರೆಕ್ಷನ್ ಆಗಿದೆ ನ್ಯಾಚುರಲ್ ಗ್ಯಾಸಲ್ಲಿ. ಸೊ ಇವಾಗ ಆಗಸ್ಟಿಂದ ಏನು ಒಂದು ಬುಲ್ ರನ್ ಆಗಿತ್ತು ನ್ಯಾಚುರಲ್ ಗ್ಯಾಸಲ್ಲಿ, ಆ ಲೆವೆಲ್ಗಳಿಗೆ ವಾಪಸ್ ಬಂದಿದೆ ನ್ಯಾಚುರಲ್ ಗ್ಯಾಸು. ಕಾಪರಲ್ಲಿ ಕೂಡ ನಿನ್ನೆ ಅಪ್ ಮೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿತ್ತು. ಬಿಟ್ಕಾಯಿನಲ್ಲಿ ಒಂದಿಷ್ಟು ಲಿಕ್ವಿಡೇಷನ್ ಆಗ್ತಾ ಇದೆ ಈ ಥರ ಅಂತೆಲ್ಲ ಬಂದಿತ್ತು. ಬಿಟ್ಕಾಯಿನ್ನ ಯೂಶಲಿ ಮಾತಾಡಲ್ಲ, ಬಟ್ ಏನಾದ್ರು ಬಂದರೆ ಹೇಳ್ತಾ ಇರ್ತೀನಿ ಅಷ್ಟೇ. ಸೊ ಅದನ್ನು ಬಿಟ್ಟರೆ ಕ್ರೂಡಲ್ಲಿ ನಿನ್ನೆ 3% ಅಪ್ ಮೂವ್ಮೆಂಟ್ ಬಂತು ಕ್ರೂಡು. ಸೊ ಕ್ರೂಡ್ ಅಪ್ ಮೂವ್ಮೆಂಟ್ ಬಂದಿರೋದು ಕೂಡ ನ್ಯಾಚುರಲ್ ಗ್ಯಾಸಿಗೆ ಒಂದು ಇಂಪ್ಯಾಕ್ಟ್ ಬಂದಿರ್ಬೋದು, ಯಾಕೆಂದರೆ ಎರಡು ಸ್ವಲ್ಪ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಥರ ನಡೀತಾ ಇರುತ್ತೆ. ರೂಪಿ 90 ರೂಪಾಯಿ ಮೇಲ್ಗಡೆನೇ ಇದೆ ಇವಾಗ ಸದ್ಯಕ್ಕೆ. ಇದಿಷ್ಟು ಕಮೋಡಿಟಿ ಮಾರ್ಕೆಟಿನ ಟೋಟಲ್ ಔಟ್ಲುಕ್ ಆಯಿತು. ಸೊ ಮೇನ್ ಇವೆಂಟ್ ಅಂದರೆ ಏನಿತ್ತು ಅಂತ ನೋಡಿದ್ರೆ ನಿನ್ನೆ ಅಂತ ಯಾವುದೋ ಒಂದು ಅರ್ನಿಂಗ್ ಇರಲಿಲ್ಲ. ಸೊ ಇವತ್ತು ಡಿಮಾರ್ಟ್ ಕಂಪ್ನಿಯ ರಿಸಲ್ಟ್ಸ್ ಇದೆ. ಟೋಕಿಯೋ ಫೈನಾನ್ಸು, ಗ್ರೇಟೆಕ್ಸು, ಹಾವಾ ಇಂಜಿನಿಯರ್ಸ್ ಇದೆ, ಯಾವುದು ಟ್ರ್ಯಾಕ್ ಮಾಡಿಲ್ಲ. ಬಟ್ ಡಿಮಾರ್ಟಿಂದು ಇವತ್ತು ರಿಸಲ್ಟ್ಸ್ ಬರುತ್ತೆ, ಇವತ್ತು 10ನೇ ತಾರೀಕು ಶನಿವಾರ ದಿವಸ. ನಿನ್ನೆ ಮೇನ್ ಇವೆಂಟ್ ಎಲ್ಲರೂ ಕಾಯ್ಕೊಂಡಿದ್ದೇನು ಅಂತಂದರೆ ಮಧ್ಯರಾತ್ರಿ ಸುಪ್ರೀಂ ಕೋರ್ಟ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಒಂದು ತೀರ್ಪನ್ನು ಕೊಡ್ತಾರೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಯಾವುದ್ರ ಬಗ್ಗೆ? ಟ್ರಂಪ್ ಅವ್ರು ಹಾಕ್ತಿರೋ ಟ್ಯಾರಿಫ್ ಬಗ್ಗೆ ಸುಮಾರು ಜನ ಅದನ್ನ ಸುಪ್ರೀಂ ಕೋರ್ಟ್ ತನಕ ತಗೊಂಡೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಇವಾಗ ಟ್ಯಾರಿಫ್ ಅಂದರೆ ಪ್ರೆಸಿಡೆಂಟ್ ಪರ ಅಂತ ನಿಲುವು ಕೊಡ್ತಾರೋ, ಟ್ಯಾರಿಫ್ ಇದು ಸರಿ ಇದೆ, ಇದು ಮಾಡಬೇಕು ಅಂತ ಹೇಳ್ತಾರೋ, ಅಥವಾ ಇದು ತುಂಬ ಒಂದು ಲಾಂಗ್ ರನ್ನಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಬಿಸ್ನೆಸ್ಗಳಿಗೆ, ಇನ್ಫ್ಲೇಷನ್ಗೆ ಅಂತ ಅದ್ರ ವಿರುದ್ಧ ಕೊಡ್ತಾರೋ ಅಂತ ಇತ್ತು. ಎಸ್ಟಿಮೇಷನ್ ಪ್ರಕಾರ 75% ಜನ ಇದು ಟ್ರಂಪ್ ಅವ್ರದ್ದು ವಿರುದ್ಧನೇ ತೀರ್ಪು ಬರುತ್ತೆ, ಅಂದರೆ ಇದು ಟ್ಯಾರಿಫ್ ಸರಿ ಇಲ್ಲ, ನೀವು ರೀಫಂಡ್ ಮಾಡಬೇಕು. ಸರಿ ಇಲ್ಲ ಅಂದ್ರೇನು, ಅನಗತ್ಯವಾಗಿ ಯಾರ್ಯಾರ ಹತ್ರ ನೀವು ಸುಂಕ ಅಂತ ಇಸ್ಕೊಂಡಿದ್ರು, ಟ್ಯಾರಿಫ್ ಇಸ್ಕೊಂಡಿದ್ರು, ಅವರಿಗೆ ರೀಫಂಡ್ ಮಾಡಬೇಕು ಅನ್ನೋ ಥರನೂ ರೂಲಿಂಗ್ ಬರುತ್ತೆ ಅಂತ ಒಂದು ಮಾರ್ಕೆಟಲ್ಲಿ ಎಕ್ಸ್ಪೆಕ್ಟೇಷನ್ ಇತ್ತು. ಇನ್ನು ಓವರ್ ಆಲ್ ಔಟ್ಲುಕ್ ಅಂತ ನೋಡೋದಾದ್ರೆ ಏನಾಗ್ತಾ ಹೋಗುತ್ತೆ, ಗ್ಲೋಬಲ್ ಮಾರ್ಕೆಟಿಗೆ ಇದು ಸ್ವಲ್ಪ ಪಾಸಿಟಿವ್ ನ್ಯೂಸ್ ಆಗ್ಬೋದು, ಯಾಕಂದರೆ ಎಲ್ಲ ಕಡೆ ಇವಾಗ ಅನಿಶ್ಚಿತತೆಯನ್ನು ಕ್ರಿಯೇಟ್ ಮಾಡ್ತಾ ಇರೋದೇ ಟ್ರಂಪ್ ಅವರಲ್ವಾ. ಸೊ ಹಾಗಾಗಿ ಗ್ಲೋಬಲ್ ಮಾರ್ಕೆಟ್ಗೆ ಇದೊಂದು ಓಕೆ, ಅಟ್ಲೀಸ್ಟ್ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಯಾವುದೋ ಒಂದು ಅಥಾರಿಟಿಯಿಂದ ಏನೋ ಒಂದು ಬಂದಿದೆ, ಇವಾಗ US ಇಂದನೇ ಬಂದಿದೆ ಅಂತ ಒಂದು ಪಾಸಿಟಿವಿಟಿ ಬರ್ತಾ ಹೋಗ್ಬೋದು. ಆದರೆ ಟ್ರಂಪ್ ಅವ್ರು ಹೇಳಿದ್ದನ್ನೇ ಸರಿ ಅಂತ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿತು ಅಂತಂದರೆ ಅದು ಅಮೆರಿಕನ್ ಮಾರ್ಕೆಟಿಗೆ ಪಾಸಿಟಿವ್ ಆಗುತ್ತೆ. ಹಾಗಾಗಿ ಮೋರ್ ನ್ಯೂಸ್ ಫಾರ್ ದಟ್ ಅಮೆರಿಕನ್ ಮಾರ್ಕೆಟ್, ನಮಗಿಂತ ಹೆಚ್ಚಾಗಿ ಅಮೆರಿಕನ್ ಮಾರ್ಕೆಟಿಗೆ ಅದು ತುಂಬ ಇಂಪಾರ್ಟೆಂಟ್ ನ್ಯೂಸ್ ಆಗ್ತಾ ಹೋಗುತ್ತೆ. ಆದರೆ ಟ್ರಂಪ್ ಅವ್ರ ವಿರುದ್ಧ ಅಂತ ಬಂತು ಅಂತಂದರೆ
ಅವ್ರು ಈ 500%, 600% ಏನನ್ನ ಹೇಳ್ತಾ ಇದ್ದಾರಲ್ಲ, ಅದನ್ನು ಕೂಡ ಅವರು ಯೋಚನೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನಮಗೂ ಕೂಡ ಅದು ಪಾಸಿಟಿವಿಟಿ ಆಗಿ ಬರ್ತಾ ಹೋಗ್ಬೋದು. ಆದರೆ ನಿನ್ನೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ನಾವು ಇವತ್ತು ಟ್ಯಾರಿಫ್ ರಿಲೇಟೆಡ್ ಆಗಿ ಯಾವುದೇ ರೀತಿಯಾದಂಥ ತೀರ್ಪನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಈಗ ಅದು ಮುಂದಿನ ಶುಕ್ರವಾರಕ್ಕೆ ಹೋಗುತ್ತಾ ಅಥವಾ ಮುಂದಿನ ವಾರದಲ್ಲಿ ಯಾವಾಗಲಾದ್ರೂ ಕೊಡ್ತಾರಾ ತೀರ್ಪು ಏನು ಅನ್ನೋದು ಗೊತ್ತಿಲ್ಲ. ಆದರೆ ಅದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಗುತ್ತೆ. ಯಾಕೆಂದರೆ ಟ್ರಂಪ್ ಅವರು ಕೂಡ ಟ್ವೀಟ್ ಮಾಡಿಬಿಟ್ಟಿದ್ದಾರೆ, ನಮ್ಮನ್ನ ಸರಿಯಾಗಿ ಟ್ರೀಟ್ ಮಾಡದಲ್ಲೇ ಇರೋರಿಗೆ ನಾವು ಟ್ಯಾರಿಫ್ ಹಾಕೋದನ್ನು ತಪ್ಪು ಅಂತಂದರೆ ಇದೊಂದು ದೊಡ್ಡ ಹೊಡೆತ ಆಗೋಗುತ್ತೆ ಅಮೆರಿಕಕ್ಕೆ. ಅಂದರೆ ಸುಪ್ರೀಂ ಕೋರ್ಟ್ ಇದನ್ನೆಲ್ಲ ಗಮನಿಸ್ತಾ ಇದೆ ಅನ್ನೋ ಥರ ಒಂದು ಅಭಿಪ್ರಾಯದಲ್ಲಿ ಅವರು ಕೂಡ ಟ್ವೀಟ್ ಮಾಡೋದು ಇದೆಲ್ಲ ಮಾಡ್ತಾ ಇದ್ದಾರೆ. ನೋಡೋಣ ಅದು ತೀರ್ಪು ಬಂದಾಗ ಏನಾಗುತ್ತೆ, ಏನು ಕತೆ ಅನ್ನೋದು ಮಾರ್ಕೆಟ್ ಇಂಪ್ಯಾಕ್ಟು ಗೊತ್ತಾಗ್ತಾ ಹೋಗುತ್ತೆ. ಸೊ ಅದನ್ನು ಬಿಟ್ಟು ಎಕನಾಮಿಕ್ ಕ್ಯಾಲೆಂಡರಲ್ಲಿ 14ನೇ ತಾರೀಕು ನಿಮ್ಗೆ ಗೊತ್ತು, WPI CPI ಇನ್ಫ್ಲೇಷನ್ಗಳು 12, 14 ಆ ತಾರೀಕುಗಳಲ್ಲಿ ಬರುತ್ತೆ. ಏನಿದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಏನಾದ್ರು, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಏನು ಅಂದರೆ ಇದ್ರ ಬಗ್ಗೆ ಶಾರ್ಟ್ ಸೀರೀಸಲ್ಲಿ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಪ್ರತಿ ತಿಂಗಳು ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ಡೇಟಾನ CPI ಇನ್ಫ್ಲೇಷನ್, WPI ಇನ್ಫ್ಲೇಷನ್ ಅಂತ 12ರಿಂದ 14ನೇ ತಾರೀಕು ಮಧ್ಯದಲ್ಲಿ ಬರ್ತಾ ಇರುತ್ತೆ. ಇಂಟ್ರೆಸ್ಟ್ ಇದ್ದವರು ಈ ವಿಡಿಯೋದ ಎಂಡಿಗೆ ಬರ್ತಾ ಇರುತ್ತೆ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಓಪನ್ ಇಂಟ್ರೆಸ್ಟ್ ಅಂತ ನೋಡ್ತಾ ಬರ್ತಾ ಇದೆ. ತುಂಬ ಏನೋ ಒಂದು ಯಾರು ಕೂಡ ಒಂದು ಬಿಲ್ಡ್ ಮಾಡೋ ಥರ ಕಾಣಿಸಿಲ್ಲ ಅಷ್ಟೊಂದು. 26,000ದಲ್ಲಿ ಬಿಲ್ಡಪ್ ಆಗಿದೆ, 25,900 ಬಿಲ್ಡಪ್ ಆಗಿದೆ. ಬಟ್ ಓವರಾಲು 0.69 ಕಾಣಿಸ್ತಾ ಇದೆ. OI ಅನ್ನೋದು ಹೇಗೆ ತುಂಬ ಡೈನಮಿಕ್ ಡೇಟಾ ಆಗಿರುತ್ತೆ. ಇದು 13 ಜನವರಿ ಎಕ್ಸ್ಪೈರ್ ಇದ್ದು ನಾನು ತೋರಿಸ್ತಾ ಇರೋಂಥದ್ದು ಇಲ್ಲಿ ನಿಫ್ಟಿದು ತುಂಬ ಡೈನಮಿಕ್ ಡೇಟಾ ಆಗಿರುತ್ತೆ. ಹಾಗಾಗಿ ಲೈವ್ ಮಾರ್ಕೆಟಲ್ಲೂ ಕೂಡ ಇದನ್ನ ಟ್ರ್ಯಾಕ್ ಮಾಡೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಏನು ಕನ್ಕ್ಲೂಡ್ ಮಾಡೋಕ್ಕಾಗೋದಿಲ್ಲ. ಸೋಮವಾರ ಏನಾಗುತ್ತೆ ಅನ್ನೋದ್ರ ಮೇಲೆ ಇದು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ OI ಅನ್ನೋದು. ಅದೇ ರೀತಿಯಾಗಿ FNO ಮೂವರ್ಸ್ ಅಂತ ನೋಡೋದಾದ್ರೆ ನಾನು ಆಗಲೇ ಹೇಳ್ದಂಗೆ ಗುರುವಾರದ ಕಂಪೇರ್ ಮಾಡಿದ್ರೆ ಒಂದಿಷ್ಟು ಕಂಪನಿಯ ಸ್ಟಾಕ್ಗಳು ಎಸ್ಪೆಷಲಿ PSUಗಳು ಇದೆಲ್ಲ ಸ್ವಲ್ಪ ಪಾಸಿಟಿವ್ ಆಗಿತ್ತು. ಸೊ PSU ಬ್ಯಾಂಕು, IT, ಆಯಿಲ್ ಆ್ಯಂಡ್ ಗ್ಯಾಸು ಇದು ಕಾಂಟ್ರಿಬ್ಯೂಟ್ ಮಾಡ್ತು ಮಾರ್ಕೆಟಿಗೆ. ಆದರೆ ಬೇರೆ ಸೆಕ್ಟರ್ಗಳೆಲ್ಲ ನೆಗೆಟಿವ್ ಆಗಿತ್ತು. ರಿಯಾಲಿಟಿ ಸೆಕ್ಟರು ತುಂಬ ಟಾಪ್ ಸೆಲ್ಲಿಂಗ್ ಸೆಕ್ಟರ್ ಆಗಿತ್ತು. ಯಾಕೆಂದರೆ ಒಂದು ಫಿಯರ್ ಅಂತ ಬರ್ತಾ ಇದೆ ಮಾರ್ಕೆಟಲ್ಲಿ, ಏನೋ ಒಂದು ಆಗುತ್ತೆ ಅಂತ ಬರ್ತಾ ಇದೆ ಅಂತಂದರೆ ನೋಡಿದ್ರೆ ಮನೆಗಳು ಏನೋ ಒಂದು ಸೇಲ್ ಆಗ್ತಾ ಇತ್ತು ಬೆಂಗಳೂರು ಈ ಥರ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಡೇಟಾ ಬರ್ತಾ ಇದೆ. ಯಾಕೆಂದರೆ ಯಾವಾಗ ಜಾಬು ಒಂದು ಸರ್ಟೇನ್ ಆಗಿರಲ್ಲ ಅಂತ ಬರುತ್ತೋ ಆವಾಗ ಜನನು ಕೂಡ ಹಿಂದೆಟ್ಟು ಹಾಕ್ತಾರಲ್ವ, ಯಾಕಷ್ಟು ದೊಡ್ಡ ಒಂದು EMI ತಲೆಬಾರನ್ನು ಲೋನ್ನ ನಮ್ಮ ತಲೆ ಮೇಲೆ ಹಾಕೊಳ್ಳೋದು, ಸ್ವಲ್ಪ ವೆಯ್ಟ್ ಮಾಡೋಣ ಅಂತಂದರೆ ಎಲ್ಲರೂ ಹಂಗೆ ಮಾಡ್ತಾರೆ ಅಂತ ಹೇಳ್ತಿಲ್ಲ, ಸ್ವಲ್ಪ ಒಂದಿಷ್ಟು ಕಮ್ಮಿ ಆಗೋದು ಸಹಜನೇ ಅದು. ಹಾಗಾಗಿ ರಿಯಾಲಿಟಿ ಸೆಕ್ಟ್ರು ಟಾಪ್ ಲೂಸಿಂಗ್ ಸೆಕ್ಟರ್ ಆಗಿದೆ. FIDA ಡೇಟಾ ಅಂತ ನೋಡ್ತಾ ಬರೋದಾದರೆ ನೋಡಿ, ಇದನ್ನ ಯಾವ ರೀತಿಯಾಗಿ ಓದೋದು ಅನ್ನೋದನ್ನ ಸೆನ್ಸಿಬಲಲ್ಲಿ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಅದನ್ನ ಇನ್ನೂ ಬೇಕಾದರೆ ನೆಟ್ OI ಚೇಂಜು ಇದರಲ್ಲಿ ಯಾಕೆ ಏನು ಮಾಡ್ಕೊತಾ ಇದ್ದಾರೆ. ಇಲ್ಲಿ -0.07 ಬಂದಿದೆ, -49,000 ಬಂದಿದೆ. ಪೊಸಿಷನ್ಗಳನ್ನು ಆ್ಯಡ್ ಮಾಡ್ಕೊಂಡ್ರೆ ಸೆಲ್ ಮಾಡ್ಕೊಂಡ್ರೆ ಏನು ಅನ್ನೋದು ನೋಡಬೇಕು. ಎಸ್ಪೆಷಲಿ ಆಪ್ಷನ್ ಟ್ರೇಡಿಂಗ್ ಯಾರು ಮಾಡ್ತಾ ಇದ್ದಾರೆ ಅಂದರೆ ಇದರಲ್ಲಿ ನಿಮಗೆ ಈ ಕಾಲ್ ಆಪ್ಷನ್ಸ್, ಪುಟ್ ಆಪ್ಷನ್ಸ್ ಅಂತ ಇರುತ್ತಲ್ಲ, ಈ ಆಪ್ಷನ್ಸ್ ಡೇಟಾ ನೋಡುವಂಥದ್ದು ವೆರಿ ಇಂಪಾರ್ಟೆಂಟ್. ಫ್ಯೂಚರ್ಸ್ ಅಷ್ಟು ಮ್ಯಾಟರ್ ಆಗಲ್ಲ. ಇದ್ರ ಬಗ್ಗೆ ಬೇಕಾದ್ರೆ ಇನ್ನೂ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ, ಯಾವ ರೀತಿಯಾಗಿ ನೆಟ್ OI ಚೇಂಜು ಇದನ್ನು ನೋಡುವಂಥದ್ದು. ಅಂದರೆ ಏನಾಗ್ತಾ ಹೋಗುತ್ತೆ ಅಂದರೆ ಒಂದು ಇನ್ನೂ ನೆಗೆಟಿವ್ ಆ್ಯಾವ್ರೇಜ್ ಮಾಡ್ಕೊಂಡ್ರೆ, ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಮೊನ್ನೆಯಿಂದನೂ ಕೂಡ ಚೇಂಜ್ ಸ್ಟ್ರಾಂಗ್ ಬುಲಿಶ್ ಅಂತ ತೋರಿಸ್ತಾ ಇತ್ತು ಆಸ್ ಪರ್ OI. ಸೊ ಅಲ್ಲಿ ಪೊಸಿಷನ್ ಕಟ್ ಡೌನ್ ಆಗೋದಿಲ್ಲ ಅಂದರೆ ನೋಡಿ ಅರ್ಥ ಏನಾಗಿರುತ್ತೆ, ಅಲ್ಲಿ ನೆಗೆಟಿವ್ ಆ್ಯಾವ್ರೇಜಿಂಗೇ ಆಗ್ತಾ ಇರುತ್ತೆ. ಅಂದರೆ ಇನ್ನೂ ಒಂದಿಷ್ಟು ಇಲ್ಲಿಂದ ಚೇಂಜ್ ಆಗ್ಬೋದು, ಇಲ್ಲಿಂದ ಚೇಂಜ್ ಆಗ್ಬೋದು ಅಂತ ಏನು ಮಾಡಿರ್ತಾರೆ, ಕ್ಲೈಂಟ್ ಇನ್ನೂ ಕೂಡ ಪೊಸಿಷನ್ನ ಬಿಲ್ಡ್ ಮಾಡ್ಕೊಂಡೇ ಹೋಗಿರ್ತಾರೆ ಹೊರತು ಅಲ್ಲಿ ಆ ಲಾಸ್ನ ತೊಗೊಂಡಿರೋದಿಲ್ಲ ಅನ್ನೋದು ಈ ಡೇಟಾ ಹೇಳ್ತಾ ಹೋಗುತ್ತೆ. ಅದು ಇವತ್ತು ನಿನ್ನೆಗೂ ಕೂಡ ಅದೇ ರೀತಿಯೇ ಎಂಡ್ ಆಗಿದೆ. ಸೊ ನಿಮ್ಗೆ ಗೊತ್ತಿದೆ ಈ ಥರ ಸ್ಟ್ರಾಂಗ್ ಬುಲ್ಲಿಶ್ ಆಗಿದ್ದಾರೆ ಒಬ್ಬರು ಕ್ಲೈಂಟು. ಅದರಲ್ಲಿ ಕ್ಲೈಂಟು ಏನು ಹೇಳ್ತಾರೆ, ಸೆನ್ಸಿಬಲ್ ಅವ್ರು ಏನು ಹೇಳ್ತಾರೆ ಅಂತಂದರೆ, ಕ್ಲೈಂಟ್ ಯಾವ ಕಡೆ ಇದ್ರೋ ಅದರ ಆಪೋಸಿಟ್ ಕಡೆನೇ ಮಾರ್ಕೆಟ್ ಹೋಗೋದು ಅಂತ ಸಾರಾಸಗಟವಾಗಿ ಇಲ್ಲಿ ಹೇಳ್ಬಿಡ್ತಾರೆ. ಹೌ ಟು ಇಂಟರ್ಪ್ರಿಟ್ ದಿಸ್ ಡೇಟಾ ಅಂತ ಕೊಟ್ಟರೆ ಅವ್ರು ಕೊಡುವಂಥ ಕನ್ಕ್ಲೂಷನೇ ಅದು ನಿಮಗೆ. ಸೊ ಕ್ಲೈಂಟ್ ಯಾರು ಇರ್ತಾರೋ ಅದರ ಆಪೋಸಿಟ್ ಇದ್ಬಿಟ್ರೆ ನೋಡಿ, ಇಫ್ ದೇ ಆರ್ ಬುಲಿಶ್ ದ ಮಾರ್ಕೆಟ್ ಇಸ್ ಎಕ್ಸ್ಪೆಕ್ಟೆಡ್ ಟು ಗೋ ಡೌನ್, ಇಫ್ ದೇ ಆರ್ ಬೇರಿಶ್ ದ ಮಾರ್ಕೆಟ್ ಇಸ್ ಎಕ್ಸ್ಪೆಕ್ಟೆಡ್ ಟು ಗೋ ಅಪ್ ಅಂತ ಹೇಳ್ಬಿಡ್ತಾರೆ ಅವರು. ಅಷ್ಟು ಕಡಕಟ್ಟಿತ್ತು. ಯಾಕೆಂದರೆ ಝೀರೋ ಸಮ್ ಗೇಮು, ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗ್ತಾ ಇರುತ್ತೆ. ಸೊ ಇನ್ನೊಬ್ಬರು ತಗೋಬೇಕು ಅಂತಂದರೆ ಇನ್ನೊಬ್ಬರು ಅದ್ರ ವಿರುದ್ಧ ಇದ್ರೇ ತಾನೇ ಅವ್ರ ದುಡ್ಡು ಅಲ್ಲಿಗೆ ಬರುವಂಥದ್ದು. ಸೊ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಇಂಡಿಕೇಟರ್ ಇದು, ಬೇಸ್ಡ್ ಆನ್ OI ಫಾರ್ಮ್ ಆಗೋವಂಥದ್ದು. ಬಟ್ ಇದ್ರ ಬಗ್ಗೆ ಇನ್ನೂ ಡೆಡಿಕೇಟೆಡ್ ಆಗಿ ಇದನ್ನ ಬ್ರೇಕ್ ಡೌನ್ ಮಾಡೋದು ಯಾರು ಅನ್ನೋದನ್ನ ಒಂದು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಅದೇ ರೀತಿಯಾಗಿ 9 ಜನವರಿಯಲ್ಲಿ ಧಮಾಕಾದಾರ ಆ್ಯಕ್ಟಿವಿಟಿ ಆಗಿದೆ. ಮೂಮೆಂಟ್ಗಳು ನಮಗೆ ಕಮ್ಮಿ ಆಗಿದೆ ಅನಿಸ್ಬೋದು, ಆದರೆ 8 ಜನವರಿಯಲ್ಲಿ ಏನು ಬೈಯಿಂಗ್ ಸೆಲ್ಲಿಂಗ್ ಆಗಿತ್ತು 3,000 ಕೋಟಿ ಹತ್ತತ್ರ ಅಲ್ಲಿ ಮಾಡ್ಕೊಂಡಿದ್ರು. ಆದರೆ ನಿನ್ನೆ ಶುಕ್ರವಾರ ದಿವಸ 5,500 ಕೋಟಿ ಬೈ ಮಾಡಿದ್ದಾರೆ DIಗಳು. ಯಾಕೆಂತಂದರೆ ಗುಡ್ ಟೈಮ್ ಟು ಪಂಪ್ ದೇರ್ ಮನಿ. ಅವರಿಗೆ ಪ್ರತಿ ತಿಂಗಳು SIPಯಿಂದ ಬರ್ತಾನೆ ಇದೆ ದುಡ್ಡು, ಅದನ್ನ ಅವ್ರು ಇನ್ವೆಸ್ಟ್ ಮಾಡಲೇಬೇಕು. ಒಳ್ಳೆ ಬಾಟಮಲ್ಲಿ ಸಿಕ್ಕಿದಾಗ ಇನ್ವೆಸ್ಟ್ ಮಾಡಿದ್ರೆ ಏನಾಗ್ತಾ ಹೋಗುತ್ತೆ, ಒಂದು ದೊಡ್ಡ ಚಂಕನ್ನು ಇನ್ ಕೇಸ್ ಇನ್ ಫ್ಯೂಚರಲ್ಲಿ ಮಾರ್ಕೆಟ್ ಮೇಲ್ಗಡೆ ಹೋದಾಗ ಒಂದು ಪಾಸಿಟಿವ್ ರಿಟರ್ನ್ ಅಂತ ತೋರಿಸ್ಕೋಬೋದು ಅವ್ರವ್ರ ಫಂಡ್ಗಳಿಗೆ. ಯಾಕೆಂದರೆ ಫಂಡ್ ಹೌಸ್ ಅಂತ ಯಾರು ಕಲೆಕ್ಟ್ ಮಾಡ್ತಾ ಇರ್ತಾರೆ, ಇಂಡೆಕ್ಸ್ ಫಂಡ್ಗಳು ಬಿಟ್ಬಿಡಿ, ಅದು ಇಂಡೆಕ್ಸ್ ಹೇಗೆ ಹೋಗ್ತಾ ಇರುತ್ತೋ ಹಾಗೆ ಮಿಮಿಕ್ ಮಾಡ್ತಾ ಇರುತ್ತೆ. ಆದರೆ ಈ ಆ್ಯಕ್ಟಿವ್ಲಿ ಮ್ಯಾನೇಜ್ ಫಂಡ್ ಅಂತ ತೊಗೊಂಡಿರ್ತಾರಲ್ಲ, ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಇರ್ತಾರಲ್ಲ, ಅವರಿಗೆ ಅದರಲ್ಲಿ ಜನ ಯಾವ ಕಂಟಿನ್ಯೂ ಆಗ್ತಾ ಹೋಗ್ತಾರೆ, ನಿಫ್ಟಿ ಅಥವಾ ಯಾವುದೋ ಒಂದು ಇಂಡೆಕ್ಸ್. ಈಗ ಮಿಡ್ ಕ್ಯಾಪ್ ಆ್ಯಕ್ಟಿವ್ಲಿ ಮ್ಯಾನೇಜ್ ಫಂಡ್ ಹಾಕಿದರೆ ಮಿಡ್ ಕ್ಯಾಪಿನ ಏನು ಬೇಸ್ ಇಂಡೆಕ್ಸ್ ಇದೆ, ಲಾರ್ಜ್ ಕ್ಯಾಪಲ್ಲಿ ಹಾಕಿದರೆ ನಿಫ್ಟಿ ಏನು ಬೇಸ್ ಇಂಡೆಕ್ಸ್ ಇದೆ, ಅದಕ್ಕಿಂತ ಜಾಸ್ತಿ ಪರ್ಫಾರ್ಮೆನ್ಸ್ನ ಆ ಫಂಡ್ ಕೊಡೋಕ್ಕಾದರೆ ಜನ ಅಲ್ಲಿ ಇನ್ವೆಸ್ಟ್ ಮಾಡ್ತಾರಲ್ವ. ಇಲ್ಲಾಂದರೆ ಇಂಡೆಕ್ಸ್ ಫಂಡೇ ಇದೆ, ಅಲ್ಲಿ ಬ್ರೋಕರೇಜು ಕಮ್ಮಿ ಕೊಡಬೇಕು ಅಂತ ಅಲ್ಲೇ ಹೋಗ್ತಾರೆ. ಹಾಗಾಗಿ ಫಂಡ್ ಮ್ಯಾನೇಜರ್ಗಳಿಗೆ ಯಾವಾಗಲೂ ಆ ಒಂದು ಪ್ರೆಷರ್ ಇದ್ದೇ ಇರುತ್ತೆ, ನಾನು ಇಂಡೆಕ್ಸ್ಗಿಂತಲೂ ಬೆಸ್ಟ್ ರಿಟರ್ನ್ ಕೊಡೋಕ್ಕೆ ಸಾಧ್ಯ ಆಗುತ್ತಾ ಅಂತ. ಡೇಟಾ ಬೇರೆನೇ ಹೇಳುತ್ತೆ 10-15 ವರ್ಷದಲ್ಲಿ ಎಷ್ಟು ಫಂಡ್ ಹೌಸ್ಗಳು ಆ ಥರ ಮಾಡೋಕ್ಕಾಗಿದೆ ಅನ್ನೋದನ್ನ. ಬಟ್
ಆ ಒಂದು ಇದ್ದೇ ಇರುತ್ತೆ. ಆ್ಯಕ್ಟಿವ್ ಫಂಡ್ ಮ್ಯಾನೇಜರ್ಸ್ಗಳಿಗೆ ಆ ಒಂದು ಗೋಲ್ ಇದ್ದೇ ಇರುತ್ತೆ. ಹಾಗಾಗಿ ಅಂಥ ದಿನಗಳಲ್ಲಿ ಜಾಸ್ತಿ ಒಂದಿಷ್ಟು ಇನ್ವೆಸ್ಟ್ ಕೂಡ ಮಾಡಿರ್ಬೋದು. ಹಾಗಾಗಿ ಆ ರೀತಿಯಾಗಿ ಬಂದಿದೆ. ಇದು ಕ್ಯಾಶ್ ಮಾರ್ಕೆಟ್ ಡೇಟ್ ಆಗಿರುತ್ತೆ. ಮತ್ತು ಅದೇ ರೀತಿಯಾಗಿ ಅಪ್ಕಮಿಂಗ್ IPO ಅಂತ ನೋಡ್ತಾ ಬರೋದಾದರೆ ಅಮಗಿ ಮೀಡಿಯಾ ಅದು 13 ಜನವರಿಯಿಂದ ಶುರುವಾಗ್ತಾ ಹೋಗುತ್ತೆ. ಇವಾಗ ಯಾವುದು ಭಾರತ್ ಕೋಕಿಂಗ್ ಕೋಲು ನೋಡಿ 21ರಿಂದ 23 ರೂಪಾಯಿ ನಡೀತಾ ಇದೆ. ಯೂಶಲಿ ನಾನು ನೋಡ್ದಂಗೆ ಎಲ್ಲ ಸತಿನೂ ಅಂತಲ್ಲ, ಯಾವುದಾದ್ರೂ ಪೆನ್ನಿ ಸ್ಟಾಕ್ಗಳು, ಪೆನ್ನಿ IPOಗಳು ಬರುತ್ತಲ್ಲ, ಅಂದರೆ ಒಂದು 50 ರೂಪಾಯಿಗಿಂತ ಕಡಿಮೆ ಈ ಥರ ಇರೋದು, ಅಲ್ಲಿ ರಿಟೇಲ್ ಕಾಂಟ್ರಿಬ್ಯೂಷನ್, ರಿಟೇಲ್ ಪಾರ್ಟಿಸಿಪೇಷನ್ ಸಿಕ್ಕಾಪಟ್ಟೆ ಇರುತ್ತೆ. ನೀವು ನೋಡೋದಾದರೆ ನೋಡಿ, ರಿಟೇಲ್ ಇಂಡಿವಿಜುವಲ್ಸ್ ಆಲ್ರೆಡಿ 2x ಆಗೋಗ್ಬಿಟ್ಟಿದ್ದಾರೆ. ಇನ್ನು ಒಂದೇ ದಿನ ಆಗಿರೋವಂಥದ್ದು 13ನೇ ತಾರೀಕು ತನಕ ನಡೀತಾ ಹೋಗುತ್ತೆ. ಇದೇನು ನಾನು ಬೈಯಿಂಗ್ ರೆಕಮೆಂಡೇಷನ್ ಅಂತ ಹೇಳ್ತಾ ಇದ್ದೀನಿ, ಇಲ್ಲ. ಇದು ಒಂದೊಂದ್ಸಲ ಅಪ್ಡೇಟೆಡ್ ಆಗಿರೋದು, ಇದು ಲೇಟಾಗಿ ಅಪ್ಡೇಟ್ ಆಗುತ್ತೆ. ಇನ್ನೂ ಜಾಸ್ತಿನೂ ಕೂಡ ಸಬ್ಸ್ಕ್ರೈಬ್ ಆಗಿರ್ಬೋದು. ಬಟ್ ಯೂಶುವಲ್ ಥಿಂಕಿಂಗ್ ಏನಿರುತ್ತೆ ಅಂದರೆ ಜನಕ್ಕೆ, 21ರಿಂದ 23 ರೂಪಾಯಿ ಇದೆಯಪ್ಪ, ಹಾಕ್ತೀನಿ, ಅದು ಅಟ್ಲೀಸ್ಟ್ 100 ರೂಪಾಯಿಗೆ ಹೋಯ್ತು ಅಂತಂದ್ರು 4 ಟೈಮ್ಸ್ ಅಲ್ಲ ಅಂತ. ಬಟ್ ಹಂಗೆ ಹೋಗುತ್ತಾ? 21ರಿಂದ ಡೈರೆಕ್ಟ್ 100 ರೂಪಾಯಿಗೆ ಹೋಗುತ್ತಾ? ಇಲ್ಲ. 21 ರೂಪಾಯಿ ಇರೋ ಸ್ಟಾಕ್ಗಳು ಒಂದೊಂದು 5 ಪೈಸೆ ಮೂಮೆಂಟ್ ಆಗೋಕ್ಕೂ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ಕಮ್ಮಿಗೆ ಸಿಗ್ತಾ ಇದೆ ಅಂತಂದರೆ ಅದು ತುಂಬ ಚೀಪು ಅನ್ನೋದು ಆ ಮೈಂಡ್ ಸೆಟ್ಟು ಅಲ್ವೇ ಅಲ್ಲ. ಅದು ಸುಮಾರು ಜನಕ್ಕೆ ಸ್ಟಾರ್ಟಿಂಗಲ್ಲಿ ಬಂದಾಗ ಆ ಥರನೇ ಇರುತ್ತೆ. 20 ರೂಪಾಯಿಗೆ ಸಿಗ್ತಾ ಇದೆ. ಸುಮಾರು ಜನ ನೀವು ಯಾವುದೋ ಒಂದು ಸ್ಟಾಕನ್ನೇ ನೀವು ಇನ್ವೆಸ್ಟ್ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ನೋಡಿ ಯಾವುದೋ ಒಂದು ಸ್ಟಾಕು 3,000 ರೂಪಾಯಿ ಇದೆ ಅಂದರೆ 3,000 ರೂಪಾಯಿ ಕೊಟ್ಟು ತೊಗೊಳಲ್ಲಪ್ಪ, ಯಾರು ರಿಸ್ಕು, ಫುಲ್ ಎಲ್ಲ ಬಿದ್ದೋಗ್ಬಿಟ್ಟು 0 ಆಗಿಬಿಟ್ರೆ ಅಂತ ಹೇಳ್ತಾರೆ. ಆ ಥರ ರಿಸ್ಕ್ ಕರೆಕ್ಟು, ಅವ್ರು ಅನ್ಕೊತಾ ಇರೋದು ಕರೆಕ್ಟ್. ಯಾಕೆಂದರೆ 3,000 ರೂಪಾಯಿ ಇರೋದು 0 ಆದರೆ 0 ಆಯಿತು, 20 ರೂಪಾಯಿ 0 ಆದರೆ 20 ರೂಪಾಯಿ ಹೋಗುತ್ತೆ ಅಂತ ಒಂದು ಇದಕ್ಕೆ ಅಂತಲ್ವಾ. ಆದರೆ ಫಂಡಮೆಂಟಲ್ಸ್ ಹೆಂಗೆ ವರ್ಕ್ ಆಗುತ್ತಾ, ಕ್ವಾಲಿಟಿ ಹೇಗೆ ವರ್ಕ್ ಆಗುತ್ತಾ? ಇಲ್ಲ. ಹಾಗಾಗಿ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡಿರಬೇಕು. ಹಂಗಂತ 3,000 ಸ್ಟಾಕ್ ಎಲ್ಲ ಒಳ್ಳೆಯದು, 20 ರೂಪಾಯಿ ಸ್ಟಾಕಲ್ಲಿರೋದೆಲ್ಲ ಕೆಟ್ಟದು ಅಂತಲೂ ಅಲ್ಲ. ಎವ್ರಿಥಿಂಗ್ ಇಸ್ ಡಿಸೈಡೆಡ್ ಬೇಸ್ಡ್ ಆನ್ ದ ಕಂಪನಿಯ ಫಂಡಮೆಂಟಲ್ ಮೇಲೆ. ಹಾಗಾಗಿ ಕ್ವಾಲಿಟಿ ಅನಾಲಿಸಿಸ್ ವೆರಿ ಇಂಪಾರ್ಟೆಂಟ್. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ಮಾಹಿತಿ ಇಷ್ಟ ಆಗಿದ್ದು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಜೆಟಿಂದು ಕನ್ಫರ್ಮ್ ಆಗಿದೆ ಫೆಬ್ರವರಿ 1 ಅಂತ. ಆದರೆ ಅವತ್ತು ಏನಾದರೂ ಸೆಷನ್ ಓಪನ್ ಇರುತ್ತಾ, ಮಾರ್ಕೆಟು ಏನು ಅನ್ನೋದು ಇನ್ನೂ ಕೂಡ ಕ್ಲಾರಿಟಿ ಬಂದಿಲ್ಲ. ಅದರಿಂದ ಏನಾದ್ರು ಬಂತು ಅಂದರೆ ನಾನು ತಿಳಿಸ್ತಾ ಹೋಗ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. 2026ರ ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಇನ್ವೆಸ್ಟ್ ವಿತ್ ಇಂಟೆಂಟ್. ಒಂದು ಗುರಿಯೊಂದಿಗೆ ನಮ್ಮ ಇನ್ವೆಸ್ಟ್ಮೆಂಟ್ ಹೋಗ್ತಾ ಇರಲಿ, ಅದು ಶಾರ್ಟ್ ಟರ್ಮ್ ಆಗಲಿ ಲಾಂಗ್ ಟರ್ಮ್ ಆಗಲಿ. ಸೊ ಆ ಒಂದು ಗುರಿನ ಇಟ್ಕೊಳ್ಳೋದು, ಅದಕ್ಕೆ ಒಂದು ಅಸೋಸಿಯೇಟ್ ಮಾಡ್ಕೊಳ್ಳೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.